ಮತ್ತೆ ನಮ್ಗೆ ಬಿಗ್ ಬಾಸ್ ಅಲ್ಲಿ ಆಗದಿರೋರು ಅಂದ್ರೆ ನಮ್ಗೆ ಅಶ್ವಿನಿ ಗೌಡ. ಕಾಲದಿಂದ ಕಷ್ಟಪಟ್ಟು ಅವರು ಸಣ್ಣ ಕುಟುಂಬದವರು ಕಾಲದಿಂದ ಕಷ್ಟಪಟ್ಟು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿ ಗೆಲ್ತಾರೆ ಅಂತ ನಮ್ಮ ಆಸೆ ಇದೆ. ಭಗವಂತ ಏನ್ ಮಾಡ್ತಾನೆ. ಅವ್ರಪ್ಪ ಇದ್ ಮಾಡೋದು ಹೊಡಿದು ಎಲ್ಲೋ ಓದಕ್ ಹೋಗಲ್ಲ ಹಿಂಗೆ ಇದ್ದಿಲ್ಲ ಬಾ ಇದ್ ಮಾಡ್ತಿದ್ದಿಲ್ಲ ಅಂತ ಹೇಳ್ಕೊಂಡು ಅವ್ರಿಗೂ ಬೇಜಾರಾಗಿ ಒಂಟೆ ಹೋಗಿದ್ರು ಮೇಡಮ್ ಅವ್ರ. ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಜಾಸ್ತಿ TRP ಬರ್ತಾ ಇರೋದೇ ಗಿಲ್ಲಿ ನಟನಿಂದ. ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡ್ತಾ ಇದಾರೆ ಅವ್ರನ್ನ. ಏನೇ ಮಾಡಿದ್ರು ಗಿಲ್ಲಿ ನಟರ ಗೆಲ್ಲೋದು. ನಮ್ಮೂರ್ ಹುಡುಗ ಇನ್ನೂ ಬೆಳಿಬೇಕು ಮತ್ತೆ ಮುಂದೆ ಬರ್ಬೇಕು. ಅವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆತರ ಕಾಮಿಡಿ ಜಾಸ್ತಿ ಮಾಡ್ತಿದ್ದ ಅವನು. ನಮ್ಮವನು ಕಲಾವಿದ ಒಬ್ಬ ಬೆಳಿತಾವನೆ ಅಂದ್ರೆ ದಡಪುರದಿಂದ ನಮ್ಮೂರ್ಗೆ ಖುಷಿ. ಕರ್ನಾಟಕದಲ್ಲಿ ಅಂತ ಮನುಷ್ಯ ಬತ್ತನಲ್ಲ ಮುಂದಕ್ಕೆ ಅಂತ ನಮ್ಗೆ ಬಹಳ ಹೆಮ್ಮೆ ಆಯ್ತದ. ಸೊ ಗಿಲ್ಲಿ ಊರು ದಡಪುರದಲ್ಲಿ ಇದೀವಿ. ಅವರ ಊರಲ್ಲಿ ಹಿರಿಯರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ ಏನ್ ಹೇಳ್ತಾರೆ. ಊರಲ್ಲಿರೋ ಹುಡುಗ ಶೋಗ್ ಹೋಗ್ಬಿಟ್ಟು ಫುಲ್ ಹಾವಳಿ ಇಡ್ತವ್ರೆ, ಇಲ್ಲಿ ಚೆನ್ನಾಗಿ ಆಡ್ತವ್ರ. ಒಂದೇರು ಅವರೇ ಈಗ ಚೆನ್ನಾಗಿ ಮಾತಾಡಿ ಒಳ್ಳೆ ಕಾಮಿಡಿಲಿ ಒಳ್ಳೆ ಎಲ್ಲರೂ ಅದ ಸಂಪ್ರದಾಯಕ ಇಟ್ಕೊಂಡು ನೆಗ್ನೆಗಿಂತ ಖುಷಿಯಾಗ ಮಾತಾಡ್ತಾ ಇದ್ದಾರೆ ಮೇಡಮ್. ನಮ್ಮ ಊರಲ್ಲಿ ಒಬ್ಬ ನಮ್ಮವನು ಕಲಾವಿದ ಒಬ್ಬ ಬೆಳಿತಾವನೆ ಅಂದ್ರೆ ದಡಪುರದಿಂದ ನಮ್ಗೆ ಎಲ್ಕನೇ ಸಮಾಧಾನ. ಅವ್ರಪ್ಪ ಇದ್ ಮಾಡೋದು ಹೊಡಿದು ಎಲ್ಲೋ ಓದಕ್ ಹೋಗಲ್ಲ ಹಿಂಗೆ ಇದ್ದಿಲ್ಲ ಬಾ ಇದ್ ಮಾಡ್ತಿದ್ದಿಲ್ಲ ಅಂತ ಹೇಳ್ಕೊಂಡು ಅವ್ರಿಗೂ ಬೇಜಾರಾಗಿ ಒಂಟೆ ಹೋಗಿದ್ರು ಮೇಡಮ್ ಅವ್ರ. ಒಂದ್ 3 ವರ್ಷ ಅವ್ರು ಎಲ್ಲೋದ್ನೋ ಎಲ್ಲಿ ಬಂದು ಅನ್ನೋದೇ ಅಪ್ಪ ಅವನಿಗೆ ಗೊತ್ತಿಲ್ಲ. ನಮ್ಮ ಊರಿಗೊಂದು ಹೆಸರು ತತ್ತವನ ಅದೊಂದು ಫಸ್ಟ್ ಕ್ಲಾಸ್ ಆಡ್ತಾವ್ರ ಅವನೇ ಫಸ್ಟ್ ಅಂತ ನಮ್ಮ ಅನಿಸಿಕೆ. ಯಾರ ಜೊತೆನೂ ಜಾಸ್ತಿ ಜಗಳ ಮಾಡ್ಕೊಳಕ್ ಹೋಗಲ್ಲ. ಜಗಳ ಮಾಡ್ಕೊಂಡ್ರು ಎಲ್ಲರ ಜೊತೆನೆ ಕ್ಯಾಸುವಲ್ ಆಗಿ ಚೆನ್ನಾಗಿ ಮಾತಾಡ್ತಾರೆ. ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಜಾಸ್ತಿ TRP ಬರ್ತಾ ಇರೋದೇ ಗಿಲ್ಲಿ ನಟನಿಂದ. ಅವರು ನಮ್ಮೂರವ್ರೆ. ಅವರು ಊರಿಗೆ ಬಂದ್ರು ಸಹ ನಮ್ಮ ಹಳ್ಳಿಲಿ ಏನ್ ಕೆಲಸ ಮಾಡ್ತಾರೆ ಅದೇ ಕೆಲಸ ಮಾಡ್ತಾರೆ. ನಾನೇನೋ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿದ್ದೀನಿ ಅನ್ನೋ ದುರಂಕಾರ ಅವ್ರಿಗಿಲ್ಲ. ಮತ್ತೆ ನಮ್ಗೆ ಬಿಗ್ ಬಾಸ್ ಅಲ್ಲಿ ಆಗದಿರೋರು ಅಂದ್ರೆ ನಮ್ಗೆ ಅಶ್ವಿನಿ ಗೌಡ ಅವ್ರು ನಮ್ಗೆ ಗಿಲ್ಲಿಗೆ ಯಾವಾಗ್ಲೂ ಇರಿಟೇಟ್ ಮಾಡ್ತಾ ಇರ್ತಾರೆ. ಅವ್ರನ್ನ ಯಾವಾಗ್ಲೂ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಅವರು ನಾನು ಅನ್ನೋದು ನಾನತ್ವ ಅನ್ನೋದು ಅವ್ರಲ್ಲಿ ಜಾಸ್ತಿ ಐತೆ. ಟಾರ್ಗೆಟ್ ಮಾಡ್ತಿದ್ದಾರೆ ಗಿಲ್ಲಿನವರು. ಅವರು ಎಲ್ರಿಗೂ ಯಾವ ರೀತಿ ಕೌಂಟರ್ ಕೊಟ್ರೆ ಅವ್ರು ಯಾವ ರೀತಿ ಜಾಸ್ತಿ ಉರ್ಕೋತಾರೆ ಅದೇ ತರ ಕೌಂಟರ್ ಕೊಡ್ತಾರೆ. ಅದರಿಂದ ನಮ್ಗೆ ತುಂಬಾ ಖುಷಿ ಆಯ್ತು. ಕೆಲಸ ಮಾಡ್ಬಿಟ್ಟು ಬಂದು ಮನೆಗೆ ಸಾಕಾಗಿ ಬಂದು ಟಿವಿ ನೋಡಿದ್ರು ಅವರ ಕಾಮಿಡಿ ನೋಡ್ಬಿಟ್ಟು ನಗ್ದಿರೋರೇ ಇಲ್ಲ. ಕಾಲದಿಂದ ಕಷ್ಟಪಟ್ಟು ಅವರು ಸಣ್ಣ ಕುಟುಂಬದವರು ಕಾಲದಿಂದ ಕಷ್ಟಪಟ್ಟು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿ ಅವಾಗ ಏನೋ ಉಳ್ಕೊಂಡು ಅವ್ರ ಸ್ಟಾರ್ ಚೆನ್ನಾಗಿತ್ತು. ಏನೋ ಉಳ್ಕೊಂಡು ದೇವರ ಆಶೀರ್ವಾದದಿಂದ ನಿಮ್ಮಂತರ ಆಶೀರ್ವಾದದಿಂದ ಮುಂದಕ್ಕೆ ಬಂದ್ರು. ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡ್ತಾ ಇದಾರೆ ಅವ್ರನ್ನ. ಏನೇ ಮಾಡಿದ್ರು ಗಿಲ್ಲಿ ನಟರ ಗೆಲ್ಲೋದು. ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ವೋಟ್ ಮಾಡ್ತಾ ಇರೋದು. ಊರಿಗೆ ಬಂದಾಗ್ಲೂ ನಾರ್ಮಲ್ ಆಗಿ ಹೆಂಗಿರ್ತಾರೆ ಎಲ್ಲರ ಜೊತೆಗೆ ಹೆಂಗ್ ಮಾತಾಡ್ತಾರೆ ಅಲ್ಲೂ ಹಂಗೆ ಮಾತಾಡ್ತಾವ್ರೆ. ಹಂಗೆ ಇರ್ತಾರೆ. ಊರಿಗೆ ಬಂದ್ರು ಕುರಿ ಮೇಯಿಸೋದು ಮೇವು ತಗೊಬರೋದು ಈ ಥರ ಇರ್ತಾರೆ. ಅಲ್ಲೂ ಹಂಗೆ ಇದ್ದಾರೆ. ವೋಟ್ ಮಾಡ್ತೀವಿ, ದಿನ ನೋಡ್ತೀವಿ. ನಮ್ಮ ಪಾಪು ಇದ್ದಾನೆ, ನಮ್ಮ ಅಕ್ಕನ ಮಗ. ಅವನು ಯಾವಾಗಲೂ ಅವನ್ನೇ ನೋಡ್ತಾನೆ. ನಲ್ಲಿ ಮುಳೆ ಅಂತ ಕರಿತಾನೆ ಯಾವಾಗಲೂ ನೋಡ್ಬಿಟ್ಟು ಅನ್ನ. ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ವೋಟ್ ಮಾಡ್ತಾ ಇದೀವಿ, ಗೆಲ್ಲಿಸ್ತೀವಿ. ಅವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆತರ ಕಾಮಿಡಿ ಜಾಸ್ತಿ ಮಾಡ್ತಿದ್ದ ಅವನು. ಒಂದ್ ಪೆನ್ನು ಒಂದ್ ಎಕ್ಸೈಸ್ ಪಿನ್ ಹಿಡ್ಕೊಯ್ತಿದ್ದ ಅವನು ಯಾವಾಗ್ಲೂ. ಯಾಕೋ ಬ್ಯಾಗ್ ತಗೋಗಲ್ಲ ಅಂದ್ರೆ ನಾವು ಹೋಗ್ತೀನಿ ಬಿಡು ನಿನ್ಗೆ ಏನ್ ನೀರು ಚಿಕ್ಕಮ್ಮ ಅಂತಲೇ ಅಂತಿದ್. ಗೆಲ್ತಾರೆ ಅಂತ ನಮ್ಮ ಆಸೆ ಇದೆ. ಭಗವಂತ ಏನ್ ಮಾಡ್ತಾನೆ. ಅವ್ನಿಗೆ ಜನ ಎಲ್ಲ ಕನ್ನಡಿಗರು ವೋಟ್ ಮಾಡಿದ್ರೆ ಗೆಲ್ತಾನೆ.